ಆ ಕಡೆ ಅಲ್ಲ ಗುರು, ಈ ಕಡೆ. ನಾನು ಬೈಕಲ್ಲೇ ಆಫ್ ರೋಡಿಂಗ್ ಮಾಡ್ತೀನಿ ಅನ್ನೋರು ಈ ರೋಡಲ್ಲಿ ಹೋಗ್ಬೇಕು. ಇಲ್ಲಿಂದ ಮುಂದ್ಗಡೆ ಜಾಸ್ತಿ ದೂರ ಗಾಡಿ ಹೋಗಲ್ಲ, ಅಲ್ಲಿವರೆಗೂ ಲಾಸ್ಟು. ನಾ ಹೊಯ್ದಿದ್ದ ಜಾಗ ಇತ್ತು. ಮೆಟ್ಕಲ್ ಗುಡ್ಡ, ಮೆಟ್ಕಲ್ ಇಲ್ಲ ಅಂತಿದ್ದೆಲ್ಲ, ಕಾಣಿಲ್ವಾ ಇವನೇನೆ. ಮೆಟ್ಕಲ್ ಗುಡ್ಡಕ್ಕೆ, ಮೆಟ್ಕಲ್ ಇಲ್ಲಿಂದ ಆರಂಭ. ಪಾಪತಿಗೆ ದಾರಿಯನ್ನು ಎಂಜಾಯ್ ಮಾಡ್ಕೊಂಡು ಇರ್ತೀಯ ಅಂತ ಒಟ್ಟು ವಾದ ಬಂದ ಅಲ್ಲ. ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಹುಲಿ ವಾಸ ಮಾಡ್ತಿತ್ತು. ಇದು ಮಣಿದಕ್ಕಾದಲ್ಲೇ ತುತ್ತ ತುದಿಯನ್ನು ತಲುಪಿದ್ದೇವೆ. ದಿಸ್ ಈಸ್ ಹೆವನ್. ದುಡ್ಡೇನ್ ಸ್ವಾಮಿ, ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ನನ್ನೆಲ್ಲ ಪ್ರೀತಿಯ ಗುರುಗಳಿಗೂ ನಿಮ್ಮ ಶಿಷ್ಯ ಸ್ಕೂಟ್ರಿಸ್ಟ್ ಮಾಡೋ ನಮಸ್ಕಾರಗಳು. ಮಳೆಗಾಲ ಬೇರೆ ಶುರುವಾಯಿತು. ರಜೆ ಇದ್ದಾಗ ಸುಮ್ಮನೆ ಮನೇಲಿ ಮಲ್ಕೊಂಡಿದ್ದೀರಾ. ನಾನು ಹೇಳೋ ಜಾಗಕ್ಕೆ ಒಂದ್ಸಲ ವಿಸಿಟ್ ಕೊಟ್ಟು ನೋಡಿ, ಸ್ವರ್ಗನ ಕಣ್ಮುಂದೆ ನೋಡ್ತೀರಾ. ಹೌದು, ಇವತ್ತು ನಾನು ಕರ್ಕೊಂಡು ಹೋಗ್ತಿರೋ ಸ್ಥಳದ ಹೆಸರು ಮೆಟ್ಕಲ್ ಗುಡ್ಡ ಅಂತ. ಇದಕ್ಕೆ ಹೋಗೋದಕ್ಕೆ 2 ದಾರಿ ಇದೆ. ಆಲ್ಮೋಸ್ಟ್ ಎಲ್ಲರೂ ಬೈಕಲ್ಲಿ ಆಫ್ ರೋಡಿಂಗ್ ಮಾಡ್ಕೊಂಡು ಹೋಗಿರ್ತೀರಾ ಅಥವಾ ಅದೇ ರೋಡಲ್ಲಿ ನಡ್ಕೊಂಡು ಹೋಗಿರ್ತೀರ. ಆದರೆ ಈ ಸ್ಥಳಕ್ಕೆ ಹೋಗೋದಕ್ಕೆ ಇನ್ನೊಂದು ದಾರಿ ಇದೆ. ನಿಮಗೆ ಬೆಸ್ಟ್ ಟ್ರೆಕ್ಕಿಂಗ್ ಫೀಲ್ ಬೇಕು ಅಂದರೆ ಈ ದಾರಿನ ಹೋಗ್ಬೋದು. ಆ ದಾರಿ ಯಾವುದು ಅಂತ ಹೇಳ್ತೀನಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಸ್ಥಳ ಇರೋದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹೊಸಂಗಡಿ ಎನ್ನುವಂಥ ಒಂದು ಊರಿನಲ್ಲಿ. ನನ್ನ ಲೆಫ್ಟ್ ಸೈಡಿಗಿರೋ ರೋಡು ಸಿದ್ದಾಪುರಕ್ಕೆ ಹೋಗುತ್ತೆ, ರೈಟ್ ಸೈಡ್ ಬಂದರೆ ಹುಲಿಕಲ್ ಘಾಟಿಗೆ ಹೋಗುತ್ತೆ. ಮಧ್ಯೆ ಇರುವ ಸ್ಥಳವೇ ಹೊಸಂಗಡಿ ಅಂತ. ಹೊಸಂಗಡಿ ಒಳಗಡೆ ಒಂದು ರೋಡ್ ಹೋಗುತ್ತೆ, ಅಲ್ಲಿಂದ ಹೋಗಬೇಕು. ಮತ್ತೆ ತಡ, ಹೋಗೋಣ ಬನ್ನಿ. ಆ ಕಡೆ ಅಲ್ಲ ಗುರು, ಈ ಕಡೆ. ಇದೇ ರೋಡಲ್ಲಿ ಸ್ಟ್ರೈಟ್ ಆಗಿ 2 ಕಿಲೋಮೀಟರ್ ಹೋಗಬೇಕು. ಮೆಟ್ಕಲ್ ಗುಡ್ಡೆ ಶ್ರೀ ಮಹಾಗಣಪತಿ ಟೆಂಪಲ್. ಇಲ್ಲಿಂದ 2.5 ಕಿಲೋಮೀಟ್ರು ನೀವು ಆಫ್ ರೋಡಿಂಗ್ ಮಾಡಬೇಕಾಗತ್ತೆ. ನನ್ನ ಹತ್ರ ಒಳ್ಳೆ ಬೈಕ್ ಇದೆ, ನನಗೆ ಆಫ್ ರೋಡಿಂಗ್ ಅಂದರೆ ಇಷ್ಟ ಅನ್ನೋರು ಈ ರೋಡಲ್ಲಿ ಹೋದರೆ ಆಫ್ ರೋಡಿಂಗ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ನಾನು ಮೊದಲೆಲ್ಲ ಹೋಗಿದ್ದೀನಿ, ತುಂಬ ಚೆನ್ನಾಗಿದೆ. ಆದರೆ ಅಲ್ಲಿ ಹೋಗುವಾಗ ನಿಮ್ಮ ಸೇಫ್ಟಿ ವೇರ್ಸ್ ಏನಿದೆ, ಹೆಲ್ಮೆಟು, ಗ್ಲೌಸು ಇದನ್ನ ಬಳಸಿ. ಇವಾಗ ಮಳೆ ಬರ್ತಾ ಇರೋದ್ರಿಂದ ರೋಡೆಲ್ಲ ಸಖತ್ ಜಾರುತ್ತೆ. ಅಕಸ್ಮಾತಾಗಿ ಮೇಲೇನಾದರೂ ರೋಡಲ್ಲಿ ಗಾಡಿ ಆಫ್ ಆದರೆ ನಿಮ್ಮ ಗಾಡಿ ಬ್ರೇಕ್ ಹಾಕಿದ್ರು ಕೂಡ ಹಿಂದಕ್ಕೆ ಬರುತ್ತೆ. ಆದ್ರಿಂದ ನೋಡ್ಕೊಂಡು ನಿಧಾನಕ್ಕೆ ಹೋಗಿ. ಇನ್ನು ನನಗೆ ಟ್ರೆಕ್ಕಿಂಗ್ ಅಂದ್ರೆ ಇಷ್ಟ, ನನ್ನ ಕಾಡು ದಾರಿಲಿ ಹೋಗೋದು ಅಂದ್ರೆ ಇಷ್ಟ ಅನ್ನೋರು ನನ್ನ ಜೊತೆ ಬನ್ನಿ. ಆ ಜಾಗಕ್ಕೆ ಹೋಗೋದಕ್ಕೆ ನಾನು ಅವಾಗಲೇ ಬಂದಿರೋ ದಾರಿಲೇ ರಿಟರ್ನ್ ಹೋಗ್ಬೇಕು. ಈ ದಾರಿಲಿ ಹೋದ್ರೂ ಸ್ವಲ್ಪ ಆಫ್ ರೋಡಿಂಗ್ ಇದೆ. ಇಲ್ಲಿಂದ ಮುಂದ್ಗಡೆ ಜಾಸ್ತಿ ದೂರ ಗಾಡಿ ಹೋಗಲ್ಲ, ಅಲ್ಲಿವರೆಗೂ ಲಾಸ್ಟು. ಇಲ್ಲೇ ಇಟ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ನಿಮ್ಗೆ ಗೊತ್ತಿಲ್ಲ ವಿಡಿಯೋ, ನಂದೇ ಗೊತ್ತು, ಇದೇ ಗೊತ್ತಿರುತ್ತೆ. ನಾನು ನಡ್ಕೋತೇ ಗೊತ್ತಿರುತ್ತೆ. ನಮ್ಮ ಯೂಟ್ಯೂಬ್ ನಾವೆಲ್ಲ ಹಾಕ್ತೀರ ಎಂತ ಬೇಕಾದ್ರೆ ಮಾಡ್ಬೇಕು. ಇಲ್ಲ ಅನ್ಸುತ್ತೆ ಒಯ್ಯ. ನಾ ಹೊಯ್ದಿದ್ದ ಜಾಗ ಇತ್ತ, ಸುತ್ತ ಕಾಡು. ಒಳ್ಳೆತ್ತಲ್ಲ ಮರ ಈ ಜಾಗ. ಇದ್ರಂಗೆ ಕಣ ಹೆಂಗೆ ತೋರತ್ ಕಣ. ಇಲ್ಲಿವರೆಗೆ ಗಾಡಿ ತರ್ಲಕ್ಕಷ್ಟೇ. ಅದು ಎಕ್ಸ್ಪಲ್ಸ್, ಆಪಲ್, ಸಿ ಪಲ್ಸರ್, ಎಕ್ಸ್ಪಲ್ಸ್, ಪೋಲೆ ಪಲ್ಸರ್ ತರ್ಲಕ್ಕ ಇಲ್ಲಿ. ಇಲ್ಲಾಂದ್ರೆ ಇಲ್ಲಿ ಸ್ಟ್ರೋಕ್ ಅಲ್ಲ ನಮ್ಮ ಗಾಡಿ.
ಹಾಂ ಮೆಟ್ಕಲ್ ಇಲ್ಲ ಅಂತಿದ್ದಲ್ಲ ಕಾಣಿಲ್ವಾ ಇವನೇನೆ ಮೆಟ್ಕಲ್ ಕುಡಿದಲ್ಲಿ ಮೆಟ್ಕಲ್ ಇಲ್ಲಿದೆ ಮೆಟ್ಕಲ್ ನೋಡು ಮೆಟ್ಕಲ್ ಗುಡ್ಡಕ್ಕೆ ಮೆಟ್ಕಲ್ ಇಲ್ಲಿಂದ ಆರಂಭ ಇದು ಇನ್ನೂ ಆರಂಭ ಗಡ ಇನ್ನೂ ಕೋಟಿ ದೂರ ನಡಿ ನೀವಂತ ಹಣ್ಣು ಗಡ ಈ ಬಿಂಬುಡಿ ಅಲ್ಲ ಹೌದೌದು ಹೌದಾ ಹುಳಿ ನಾವು ಪಾಪತಿಗೆ ದಾರಿಯನ್ನು ಎಂಜಾಯ್ ಮಾಡ್ತಾ ಇರ್ತೀವಿ ಅಂತೆ ಒಟ್ಟು ವಾದ ಬಂದ ಅಲ್ಲ ಮನೆಗೆ ಫೋನ್ ಮಾಡ್ರ ಮನೆ ಹೊಯ್ಕೊಂಬಿಲ್ಲ ಅದನ್ನ ಮನೆ ಫೋನ್ ಮಾಡ್ರ ಮನೆ ಹೊಯ್ಕೊಂಬಿಲ್ಲ ಅರ್ಧ ದಾರಿ ಹತ್ಕೊಂಡು ನಿಧಾನ ಬನ್ನಿ ಜಾರತ್ತೆ ಮೇಲಿಂದೆಲ್ಲ ನೀರು ಹರ್ಕೊಂಡ್ ಬರ್ತಾವೆ ನೀವೆಷ್ಟು ಕೊಡಿದ್ ಕಣ ಅಷ್ಟು ಮೇಲೆ ಹೋಗ್ಬೇಕಿನ್ನು ಧನುಷ ಮೆಟ್ಕಲ್ ಕಣ್ ಇಲ್ಲಿ ಹುಲಿ ಇರ್ತಿತ್ತಮ್ಮ ಮೊದಲು ಹುಲಿ ಇದ್ದಂತ ಹೇಳ್ತೇನೆ ಯಾರು ಇಂಬಳ ಕತ್ತಿಲ್ಲ ಇನ್ನು ಇದು ಕಾಲ್ ದಾರಿ ಇನ್ನು ಇದು ಕಾಲ್ ದಾರಿ ಮಧ್ಯದಲ್ಲಿ ದೊಡ್ಡ ಬಂಡೆ ಸಿಗುತ್ತೆ ಬಾ ಮೇಲ್ಕ್ ಹೋಗಂಬಿಡ ಮುಂದೆ ಹುಲಿ ಗುಹೆ ತೋರಿಸ್ತಿ ಬಾ ಇದೇ ನೋಡಿ ಹುಲಿ ಗುಹೆ ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಹುಲಿ ವಾಸ ಮಾಡ್ತಿತ್ತು ಅನ್ನೋದು ಸ್ಥಳೀಯರ ನಂಬಿಕೆ ಮೇಲ್ಕ
ಮೇಲ್ಗಡೆ ಹತ್ತಿ ಹತ್ತಿ ಸುಸ್ತಾಗ್ಬಿಡ್ತು. ಬನ್ನಿ ಮುಂದೆ ಹೋಗೋಣ. ನೀ ಹೇಳಿದ್ರೆ ಮಣಿದೆ ಉಳಿದಲ್ಲ, ಇದು ಮಣಿದಕ್ಕಾದಲ್ಲ. ಮರ ಸುಮಾರು ವರ್ಷದ ಹಳೇದಿದು. ಮೇಲ್ಗಡೆ ನೋಡ್ಬೋದು, ಸಾಕನ್ಸುತ್ತೆ ಇಷ್ಟು. ಪಕ್ಕ 100 ವರ್ಷ. ಈ ಮರ ಕಣ್ಣು ಮುಂಡಾಯ್ತು ಗೊತ್ತಾಯ್ತು. ಬೂಸ್ಟ್ ಮಾತ್ರ ಇಲ್ಲ. ಇದೇನೋ ಮರ ಬಿದ್ದುಬಿಟ್ಟಿದೆ. ಅಂತೂ ತುತ್ತ ತುದಿಯನ್ನು ತಲುಪಿದ್ದೇವೆ. ಇಲ್ಲಿಂದ ದೇವಸ್ಥಾನಕ್ಕೆ ಬತ್ತು. ಇನ್ನೊಂದು ಒಳ್ಳೆ ಸ್ಪಾಟ್ ಇತ್ತು ತೋರಿಸ್ತೇನೆ. ಅಭ್ಯ ಇದಿನ್ನೂ ಟ್ರೈಲರ್ ಅಷ್ಟೇ. ಪಿಕ್ಚರ್ ಅಭಿ ಬಾಕಿ ಹೈ ಬಾಯ್. ಇದು ಹೆವನ್ ಅಂದ್ರೆ ಇಲ್ಲಿ ಒಂದು ಕೆರೆ ಇದೆ. ದೇವಸ್ಥಾನ ಕೆರೆಯಲ್ಲಿ ಒಂದು ಒಳ್ಳೆ ಹಾವಿದೆ, ನೀರಾವು. ಇಷ್ಟೊತ್ತವರೆಗೂ ಕೆಳಗಡೆ ಏನಿದೆ ಅಂತ ತೋರ್ತಾ ಇತ್ತು. ಈಗ ನೋಡಿ ಫುಲ್ ಫಾಗ್ ತುಂಬ್ಕೊಂಡ್ಬಿಟ್ಟಿದೆ. ಮೋಡದಿಂದ ಮೇಲ್ಗಡೆ ಇದೀವಿ ನಾವು. ಮೋಡ ಎಲ್ಲ ಹಾರ್ಕೊಂಡು ಆ ಕಡೆ ಹೋಗ್ತಾ ಇದೆ. ಬನ್ನಿ ಹಾಗಾದ್ರೆ ಇಲ್ಲಿಂದ ದೇವಸ್ಥಾನದ ಕಡೆ ಹೋಗೋಣ. ಅದು ನಾನು ಬಂದಿರೋ ದಾರಿ. ಈ ಕಡೆ ಹೋಗ್ಬೇಕು ದೇವಸ್ಥಾನಕ್ಕೆ. ಇನ್ನೂ ಸ್ವಲ್ಪ ಬೆಟ್ಟನ ಮಳೆ ಬರ್ತಾ ಇದೆ. ಕ್ಯಾಮ್ರಾ ಬೇರೆ ಚಂಡಿ ಆಗ್ತಾ ಇದೆ. ಚಂಡಿ ಅಂದರೆ ಒದ್ದೆ. ಅದು ಕೆಳಗಡೆ ಸ್ಟೆಪ್ಪು, ಇದು ಮೇಲ್ಗಡೆ ಸ್ಟೆಪ್. ನೋಡಿ ನಾವು ಅಲ್ಲಿ ಕೆಳಗಿದ್ವಿ. ಅದೇ ಮರ ದೇವಸ್ಥಾನದ. ನಾವು ಹೋಗ್ಬೇಕಾಗಿರೋ ಜಾಗ ಅಲ್ಲಿದೆ. ಮೇಲ್ಗಡೆ ಏನು ಕಾಣ್ತಾ ಇದೆ ದೇವಸ್ಥಾನ, ಅಲ್ಲಿಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಓಡ್ರೆ